ಬದಲಾಗಬೇಕಾದದ್ದು ಜಗತ್ತಲ್ಲ, ನಾನು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಈ ಪುಸ್ತಕದ ಮುನ್ನುಡಿಯಲ್ಲಿ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ತಮ್ಮ ಅಭಿಪ್ರಾಯವನ್ನು ಈ ಥರ ಹೇಳ್ತಾರೆ. 1000 ಪುಟಗಳಲ್ಲಿ ಹರಡಿಕೊಂಡಿರುವ 3 ಸಂಪುಟಗಳನ್ನು, ಅಂತೆಯೇ ಎದೆಗಾರಿಕೆ ಕಾದಂಬರಿಯನ್ನು ಓದಿದ ನಂತರ ಇದು ನನ್ನ ಲೋಕವೇ ಅನಿಸಿತು. ಇವರಲ್ಲಿಯೂ ನಾನು ಇದ್ದೇನೆ ಅನಿಸಿತು. ನನ್ನಲ್ಲಿಯೂ ಇವರೆಲ್ಲರೂ ಇರಬಹುದೇ ಅನಿಸಿತು. ಹೌದು, ಒಳ್ಳೆಯದು ಕೆಟ್ಟದು ಅನ್ನೋದು ಪರ್ಸ್ಪೆಕ್ಟಿವು. ಜೀವನದ ಯಾವುದೋ ಒಂದು ಕೆಟ್ಟಗಳಿಗೆಯಲ್ಲಿ ಭೂಗತ ಲೋಕಕ್ಕೆ ಸೇರಬಹುದು, ಪಶ್ಚಾತ್ತಾಪ ಪಡ್ಬೋದು, ಅಲ್ಲಿಂದ ಹೊರಬರಲಾಗದೆ ಉಸಿರುಗಟ್ಟಿ ಬದುಕ್ಬೋದು. ಹಾಗೆ ನಿಮ್ಮ ನಡುವೆ ಇರೋ ಸಾಮಾನ್ಯ ಲೋಕದಲ್ಲಿ ಇರೋ ಪಾತಕಿಗಳಿಗೇನೂ ಕಮ್ಮಿ ಇಲ್ಲ. ಬೆಂಗಳೂರಿನ ಭೂಗತ ಲೋಕದಲ್ಲಿ 1986ರಿಂದ 91ರವರೆಗೆ ಏನೇನಾಯಿತು ಅನ್ನೋ ಚಿತ್ರಣ ಈ ಪುಸ್ತಕದಲ್ಲಿದೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಾದಾಗಿರಿಯ ದಿನಗಳು ಭಾಗ 2. ಲೇಖಕರು ಅಗ್ನಿ ಶ್ರೀಧರ್, ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 312, ಬೆಲೆ 295 ರೂಪಾಯಿಗಳು. ಜಾನ್ರ ಅಂಡರ್ವರ್ಲ್ಡ್ ಕ್ರೈಮ್ ಥ್ರಿಲ್ಲರ್. ಹೋದ ವಾರ ಈ ಪುಸ್ತಕದ ಮೊದಲನೇ ಭಾಗದ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟಿದ್ವಿ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಇದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಫಸ್ಟ್ ಪಾರ್ಟು ಕೊತ್ವಾಲ್ ರಾಮಚಂದ್ರನ ಕೊಲೆಯ ಮೂಲಕ ಎಂಡ್ ಆಗುತ್ತೆ. ಈ ಪುಸ್ತಕದ ಫಸ್ಟ್ ಹಾಫು ಆ ಕೊತ್ವಾಲ್ ರಾಮಚಂದ್ರನ ಕೊಲೆ ಆದಮೇಲೆ ಏನೇನಾಯಿತು ಅನ್ನೋದರ ಘಟನೆಗಳ ಸುತ್ತ ತಿರುಗುತ್ತೆ. ಸೆಕೆಂಡ್ ಹಾಫಲ್ಲಿ ಮುತ್ತಪ್ಪ ರೈ ಎಂಟ್ರಿ ಕೊಡ್ತಾರೆ. ಇದೆಲ್ಲದರ ಮಧ್ಯ ಪೊಲೀಸ್ ಅಧಿಕಾರಿಯಾದ ಬಿ.ಕೆ. ಶಿವರಾಮ್ ಅವರು ಬಂದು ಹೋಗ್ತಾರೆ. ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಭೂಗತ ಲೋಕದ ಗುಂಪುಗಳಿಗೂ ಇರೋ ಸಂಬಂಧನ ಈ ಪುಸ್ತಕ ತಿಳಿಸುತ್ತೆ. ಅದು ತಿಳಿದ್ರೆ ನೀವು ಶಾಕ್ ಕೂಡ ಆಗ್ತೀರ. ಹೇಗೆ ಮುಳ್ಳಿಂದನೇ ತೆಗಿಬೇಕೋ ಹಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ಒಬ್ಬ ರೌಡಿನ ಇನ್ನೊಬ್ಬ ರೌಡಿ ಮೇಲೆ ಚೂ ಬಿಟ್ಟು ಅವರನ್ನು ನಿರ್ನಾಮ ಮಾಡ್ತಾ ಇರ್ತಾರೆ. ಈ ಪುಸ್ತಕದಲ್ಲಿ ಬೆಂಗಳೂರಿನ 2 ದೊಡ್ಡ ಡಾನ್ಗಳ ಕೊಲೆ ಆಗುತ್ತೆ. ಕೊಲೆ ಮಾಡಿದ ಮುತ್ತಪ್ಪ ರೈ ಆದ್ರೂ ಮಾಡಿಸಿದ್ದು ಪೊಲೀಸರು. ಪ್ಲಾಟ್ ಹೇಗೆ ಅನ್ನೋದು ಸಖತ್ತು ಥ್ರಿಲ್ಲಿಂಗ್ ಆಗಿದೆ. ಇದನ್ನು ನಾವು ಹೇಳಿದ್ರೆ ಮಜಾ ಇರಲ್ಲ, ನೀವೇ ಪುಸ್ತಕದಲ್ಲಿ ಓದಿ. ಇದು ಓದಿದ್ರೆ ನಿಮ್ಗೆ ಯಾವುದೋ ಒಂದು ಡಾನ್ ಮೂವಿ ನೋಡಿದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಶ್ರೀಧರ್ ಅವರು ಅಷ್ಟೇ ಮೈಂಡ್ ಬ್ಲೋಯಿಂಗ್ ಆಗಿ ಇದನ್ನು ಬರೆದಿದ್ದಾರೆ. ಇದಲ್ಲದೆ ನಮಗೆ ಹಲವಾರು ಪಾತ್ರಗಳು ಪರಿಚಯ ಆಗುತ್ತೆ. ದಾವೂದ್ ಇಬ್ರಾಹಿಂ, ಹಾಜಿ ಮಸ್ತಾನ್, ಅಮ್ಮರ ಆಳ್ವ, ಮುತ್ತಪ್ಪ ರೈ ಇತ್ಯಾದಿ ಇತ್ಯಾದಿ. ಹೀಗೆ ಹಲವಾರು ಕುಖ್ಯಾತ ದೊರೆಗಳ ಹಿಸ್ಟ್ರಿ ನಾವು ತಿಳ್ಕೊಳ್ಳೋದಲ್ಲದೆ ಅವರ ಪರ್ಸ್ನಲ್ ಲೈಫ್ ಬಗ್ಗೆನೂ ಇಲ್ಲಿ ಲೇಖಕರು ಬೆಳಕು ಚೆಲ್ಲಿದ್ದಾರೆ. ಎಸ್ಪೆಷಲಿ ಮುತ್ತಪ್ಪ ರೈ ಬಗ್ಗೆ ನಮಗೆ ಇಂಟರ್ನೆಟಲ್ಲಿ ಎಲ್ಲೂ ಸಿಗದಿರೋ ವಿಷಯ ಈ ಪುಸ್ತಕದಲ್ಲಿ ಸಿಗುತ್ತೆ. ಈ ಪುಸ್ತಕದಲ್ಲಿ ಒಂದು ಗೋಲ್ಡ್ ಬಿಸ್ಕೆಟ್ ಸ್ಕ್ಯಾಮ್ ಬಗ್ಗೆ ಕೂಡ ಒಂದು ಅಧ್ಯಾಯ ಇದೆ. ಈ ಹಳ್ಳಿಯವರಿಗೆ ಯಾವುದೋ ಒಂದು ಗ್ಯಾಂಗ್ ಮಾಡ್ತಿದ್ದಿದ್ದು ಗೋಲ್ಡ್ ಬಿಸ್ಕೆಟ್ ಸ್ಕ್ಯಾಮಿಂದ ಒಂದು ಬಿಸ್ಕೆಟ್ಟು ಸಿಕ್ಬಿಡುತ್ತೆ. ಆಮೇಲೆ ಆಗೋ ಅವಾಂತರಗಳನ್ನು ಲೇಖಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಸ್ಕ್ಯಾಮು ನಮ್ಮ ಧರ್ಮಸ್ಥಳದ ಕೊಲೆ ಕೇಸ್ ಥರ ಇದೆ. ಓದೋದಕ್ಕೆ ಸಖತ್ತು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗೆ ತುಮಕೂರಿನ ಒಂದು ಮಠದ ಸ್ವಾಮೀಜಿಯ ಮರ್ಡರ್ ಅಟೆಂಪ್ಟ್ ಬಗ್ಗೆನೂ ಕೂಡ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ಮಠ ಅಂತ ಏನಾದರೂ ಗೆಸ್ ಮಾಡ್ತೀರಾ? ಕೊನೆಗೆ ಶ್ರೀಧರ್ ಮತ್ತು ಬಚ್ಚನ್ ಅವರು ಈ ರೌಡಿಸಮ್ ಬಿಟ್ಟು ನಾರ್ಮಲ್ ಮನುಷ್ಯರಂತೆ ಬದುಕೋದಕ್ಕೆ ಪ್ರಯತ್ನ ಪಟ್ಟ ಸಂಗತಿಗಳಿವೆ. ಇವೆಲ್ಲ ಅಗ್ನಿ ಪತ್ರಿಕೆಯಲ್ಲಿ ಲೇಖನಗಳಾಗಿ ಬಂದಿರೋದ್ರಿಂದ ಪ್ರಾಬ್ಲಿ ನೀವು ಓದಿರ್ತೀರ. ಬಟ್ ಎಲ್ಲವನ್ನು ಒಟ್ಟಿಗೆ ಪುಸ್ತಕ ರೂಪದಲ್ಲಿ ಓದಿದ್ರೆ ಅದರಿಂದ ಸಿಗೋ ಮಜಾನೇ ಬೇರೆ. ಈ ಪುಸ್ತಕದಿಂದ ನಮಗೆ ಕೆಲವೊಂದು ಸಾಲು ತುಂಬ ಕಾಡ್ತಾ ಇದೆ. ಅದಂದರೆ, ಜೈಲಿನಲ್ಲಿರುವಾಗಲೇ ಸ್ವಾತಂತ್ರ್ಯದ ನಿಜವಾದ ಅರ್ಥ ಮನಸ್ಸಿಗೆ ಗೋಚರವಾಗುವುದು. ನಮಗೆ ಕಾಣುವ ಗುಣ ಅವಗುಣಗಳು ವಾಸ್ತವತೆಯಿಂದ ಮೂಡುವುದಿಲ್ಲ. ಅದನ್ನು ಗ್ರಹಿಸುವ ತಾಳ್ಮೆಯೂ ನಮಗಿರುವುದಿಲ್ಲ. ತಿಳುವಳಿಕೆ ಮತ್ತು ಜ್ಞಾನವನ್ನು ಕೇವಲ ಪುಸ್ತಕಗಳಾಗಲಿ ತಾತ್ವಿಕ ಚಿಂತನೆಗಳಾಗಲಿ ಕಲಿಸಿಕೊಡುವುದಿಲ್ಲ. ಬೀದಿಯೂ ಸಹ ಕಲಿಸುತ್ತದೆ. ನಿಷ್ಠುರ ಸತ್ಯವನ್ನು ದಾಖಲಿಸಲು ಮನುಷ್ಯತ್ವವನ್ನು ನನ್ನಿಂದ ಬಲಿ ಕೊಡಲಾಗುವುದಿಲ್ಲ. ಬದಲಾಗಬೇಕಾದದ್ದು ಜಗತ್ತಲ್ಲ, ನಾನು. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಭೂಗತ ಜಗತ್ತು ಎಂದರೆ ಸಾಮಾನ್ಯವಾಗಿ ರೌಡಿಗಳ ಜಗತ್ತೆಂಬ ಕಲ್ಪನೆ ಇದೆ.
ಅದು ಆಂಶಿಕ ಸತ್ಯ ಅಷ್ಟೆ, ಸಂಪೂರ್ಣ ಸತ್ಯವಲ್ಲ. ಯಾವುದೇ ವ್ಯಕ್ತಿ ಸುತ್ತಲಿನವರ ಕಣ್ಣಿಗೆ ಕಾಣದಂತೆ ಕ್ರಿಯೆಗಳನ್ನು ಜರುಗಿಸುವ ಸನ್ನಿವೇಶಗಳು, ಕಾಲ ಮತ್ತು ಸ್ಥಳವನ್ನು ಭೂಗತ ಜಗತ್ತೆಂದು ಕರೆಯುವುದು ಹೆಚ್ಚು ಸತ್ಯವಾಗುತ್ತದೆ, ಕರಾರುವಕ್ಕಾದ ಚಿತ್ರವನ್ನು ಕೊಡುತ್ತದೆ. ಆ ಜಗತ್ತಿನಲ್ಲಿ ರೌಡಿಗಳು ಪ್ರಬಲ ಅಸ್ತ್ರಗಳು ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸುವ, ಕೈಗಳಿಗೆ ರಕ್ತವನ್ನು ಅಂಟಿಸಿಕೊಂಡಿರುವ ಜೀವಿಗಳು. ಇತರರು ಆ ಯೋಜನೆಗಳ ಸೃಷ್ಟಿಕರ್ತರು, ನಿರ್ದೇಶಕರು. ಅವರು ರಾಜಕಾರಣಿಗಳಾಗಿರಬಹುದು, ಪತ್ರಕರ್ತರುಗಳಾಗಿರಬಹುದು, ವಕೀಲರುಗಳಾಗಿರಬಹುದು, ಕಲಾವಿದರಾಗಿರಬಹುದು, ವ್ಯಾಪಾರಸ್ಥರಾಗಿರಬಹುದು, ವಂಚಕರಿರಬಹುದು ಅಥವಾ ಯಾವುದೇ ನಿರ್ದಿಷ್ಟ ಗುಂಪಿಗೆ ಸೇರದಿರುವವರಿರಬಹುದು. ಅವರ ಕೈಗಳಲ್ಲಿ ರಕ್ತದ ಕಲೆ ಇರುವುದಿಲ್ಲ, ಆದರೆ ಮನಸ್ಸು ಮತ್ತು ಹೃದಯವೆಲ್ಲ ನೀಚತನ, ಸ್ವಾರ್ಥ, ಕುಟಿಲತೆ, ಕ್ರೂರತೆಗಳಿಂದ ಕೂಡಿರುತ್ತದೆ. ಭೂಗತ ಜಗತ್ತನ್ನು ರೌಡಿಗಳಿಗಿಂತಲೂ ಹೆಚ್ಚು ಜೀವಂತವಾಗಿಟ್ಟಿರುವ ಪಾತಕಿಗಳು ಅವರು. ಇನ್ ಕೇಸ್ ಆಲ್ರೆಡಿ ನೀವು ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದಿಗೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.